everyone, welcome to the class. In our today's class we are going to continue the lesson The Swan and the Princess, a folk play. ಇವತ್ತಿನ ಈ ಕ್ಲಾಸ್ ಒಳಗೆ ನಾವು ದ ಸ್ವ್ಯಾನ್ ಆ್ಯಂಡ್ ದ ಪ್ರಿನ್ಸಸ್ ಅನ್ನೋ ಒಂದು ಫೋಕ್ ಪ್ಲೇನ ಕಂಟಿನ್ಯೂ ಮಾಡೋಣ ಅಂತ. ಇನ್ ಆರ್ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಸೀನ್ ದಟ್ ನಾವು ಸಿದ್ಧಾರ್ಥ ಹ್ಯಾಸ್ ಕೇಮ್. ಓಕೆ, ದ ಕಿಂಗ್ ಆಸ್ಕ್ ಟು ದ ಸಿದ್ಧಾರ್ಥ, ಸೊ ದ ಸ್ವ್ಯಾನ್ ವಿಚ್ ಈಸ್ ಇನ್ ಯೋರ್ ಹ್ಯಾಂಡ್, is it a swan which belongs to Devadatta, about which Devadatta has complained? Then Siddhartha says, yes, this is the swan which he has complained, but this swan is not Devadatta's, it is mine, he says. Whereas Devadatta, he says that Siddhartha is telling lie, that swan it belongs to me because I shot arrow to that swan, so it belongs to me. Now the king asked a question to the Siddhartha. Siddhartha, tell me that why you think this swan belongs to you? Because Devadatta is saying that the swan is his because he has shot an arrow to that swan. So now you tell me, why do you think the swan is yours? He asked a question. Then the Siddhartha, he answers, he replies that yes, the swan is mine because Devadatta has shot an arrow to that bird, to that swan, but I have saved it. I have saved its life and I have protected it. So this swan, it belongs to me. It is mine, he says. Now what happens in our today's class? We will see who is the real owner of this swan. Who owns this bird? ನೋಡ್ರಿ, ಲಾಸ್ಟ್ ಕ್ಲಾಸ್ ಒಳಗೆ ನಾವೇನು ಕಲ್ತಿದ್ವಿ ಅಂತಂದರೆ ಸಿದ್ಧಾರ್ಥನಿಗೆ ಕರ್ಕೊಂಡು ಬಾ ಅಂಥೇಳಿ ಗಾಡಿಗೆ ರಾಜ ಹೇಳಿರ್ತಾನೆ. ಅವಾಗ ಸಿದ್ಧಾರ್ಥನಿಗೆ ಗಾಡಿ ಕರ್ಕೊಂಡು ಬರ್ತಾನೆ. ಸಿದ್ಧಾರ್ಥ ತನ್ನ ಕೈಯಲ್ಲಿ ಒಂದು ಬಿಳಿ ಹಂಸವನ್ನು ಇಟ್ಕೊಂಡು ಬಂದಿರ್ತಾರೆ. ಆ ಹಂಸವನ್ನು ನೋಡಿ ರಾಜ ಪ್ರಶ್ನೆಯನ್ನು ಮಾಡ್ತಾನೆ, ನಿನ್ನ ಕೈಯಲ್ಲಿ ಇರುವಂಥ ಈ ಸ್ವ್ಯಾನ್ ಇದು ದೇವದತ್ತಂದ ಅಂಥೇಳಿ ಸಿದ್ಧಾರ್ಥಕ್ಕೆ ಪ್ರಶ್ನೆ ಮಾಡ್ತಾರೆ. ಸಿದ್ಧಾರ್ಥಗೆ ಈ ರೀತಿ ಪ್ರಶ್ನೆಯನ್ನು ಮಾಡಿದಾಗ ಸಿದ್ಧಾರ್ಥ ಹೇಳ್ತಾರೆ, ಈ ದೇವದತ್ತ ಕಂಪ್ಲೇಂಟ್ ಮಾಡಿರುವಂಥ ಸ್ವ್ಯಾನ್ ಇದೇ ಹೌದು, ಆದರೆ ಈ ಸ್ವ್ಯಾನ್ ಅವನದಲ್ಲ, ಈ ಸ್ವ್ಯಾನ್ ಈ ಪಕ್ಷಿ ನನ್ನದು ಅಂತ ಹೇಳ್ತಾರೆ. ಅವಾಗ ದೇವದತ್ತ ಸಿಟ್ಟಿನಲ್ಲಿ ಬಂದು ದೇವದತ್ತ ಏನು ಹೇಳ್ತಾನಂತಂದ್ರೆ, ಈ ಪಕ್ಷಿ ಸಿದ್ಧಾರ್ಥಂದು ಅಲ್ಲ, ಈ ಪಕ್ಷಿ ನನ್ನದು. ಯಾಕಂತಂದರೆ ನಾನು ಈ ಪಕ್ಷಿಯನ್ನು ಒಂದು ಆ್ಯರೋಲಿಂದ ಶೂಟ್ ಮಾಡಿದ್ದೀನಿ, ಒಂದು ಬಾಣಲಿಂದ ಅದನ್ನು ಶೂಟ್ ಮಾಡಿದ್ದೀನಿ, ಅದನ್ನು ಹಂಟ್ ಮಾಡಿದ್ದೀನಿ. ಸೊ ಹಾಗಾಗಿ ಆ ಪಕ್ಷಿ ನನ್ನದು, ನನಗೆ ಸೇರಬೇಕು ಅಂಥೇಳಿ ದೇವದತ್ತ ಹೇಳ್ತಾನೆ. ಅವಾಗ ರಾಜ ಕೇಳ್ತಾನೆ ಸಿದ್ಧಾರ್ಥನಿಗೆ, ಹಾಗಾದರೆ ಸಿದ್ಧಾರ್ಥ, ಈಗ ದೇವದತ್ತ ಹೇಳ್ತಾ ಇದ್ದಾನೆ ಆ ಪಕ್ಷಿ ಅವನದು, ಯಾಕಂತಂದ್ರೆ ಅವ ಆ ಹಂಸನ್ನು ಬೇಟೆಯನ್ನು ಆಡಿದ್ದಾನೆ. ಹಾಗಾದರೆ ನಿನ್ನ ಪ್ರಕಾರ ಈ ಪಕ್ಷಿ, ಈ ಹಂಸ ನಿನಗೆ ಯಾಕೆ ಸೇರಬೇಕು, ನಿನ್ನ ಪಕ್ಷವನ್ನು ಇಡು ಅಂತ ಹೇಳಿದಾಗ ಅವಾಗ ಸಿದ್ಧಾರ್ಥ ಹೇಳ್ತಾನೆ ಏನಂತಂದರೆ, ಈ ಹಂಸ ನನ್ನದು, ಯಾಕಂತಂದ್ರೆ ದೇವದತ್ತ ಇದ್ರದ್ದು ಪ್ರಾಣವನ್ನು ತಗೊಳ್ಳಿಕ್ಕೆ ಟ್ರೈ ಮಾಡಿದ್ದಾನೆ, ಇದನ್ನು ಶೂಟ್ ಮಾಡಿದ್ದಾನೆ, ಆದರೆ ನಾನು ಇದರದ್ದು ಜೀವವನ್ನು ಉಳಿಸಿದ್ದೀನಿ, ಹಾಗಾಗಿ ಇದರದ್ದು ಲೈಫನ್ನು ನಾನು ಸೇವ್ ಮಾಡಿದ್ದೀನಿ, ಹಾಗಾಗಿ ಈ ಪಕ್ಷಿ, ಈ ಹಂಸ ನನಗೆ ಸೇರಬೇಕು ಅಂಥೇಳಿ ಸಿದ್ಧಾರ್ಥ ಹೇಳ್ತಾರೆ. ಹಾಗಾದರೆ ಇವತ್ತಿನ ಈ ಕ್ಲಾಸ್ ಒಳಗೆ ನಾವು ನೋಡೋಣ ಏನಾಗುತ್ತೆ, ಈ ಪಕ್ಷಿ ಯಾರಿಗೆ ಸೇರುತ್ತೆ, ಯಾರು ಇದರದ್ದು ರಿಯಲ್ ಓನರ್ ಆಗ್ತಾರ ಅನ್ನೋದನ್ನು ಈ ಕ್ಲಾಸ್ನಲ್ಲಿ ನಾವು ನೋಡೋಣ ಅಂತ. ಲೆಟ್ಸ್ ಓಪನ್ ದ ಪೇಜ್ ನಂಬರ್ 77. ಓಕೆ, ಹಿಯರ್ ಮಿನಿಸ್ಟರ್ಸ್ ಆರ್ ದೇರ್. ಫ್ರಮ್ ದೇರ್ ministers, hear. King, listen Siddhartha, a Kshatriya can't give up what he has shot. Do you agree with me? So now what happens means the ministers, they are saying here, listen to it, here. So they are saying, ನೋಡ್ರಿ, ಇನ್ನು ಈ ಎಲ್ಲ ಮಾತುಗಳನ್ನು ಕೇಳಿರುವಂಥ ಮಂತ್ರಿಗಳು ಏನು ಹೇಳ್ತಾರಂತಂದ್ರೆ, ನಮ್ಮ ಮಾತು ಕೇಳ್ರಿ ಅಂಥೇಳಿ ಹೇಳ್ತಾ ಇರ್ತಾರೆ. ಅವಾಗ ರಾಜ ಏನು ಹೇಳ್ತಾರೆ ನೋಡ್ರಿ, listen Siddhartha, a Kshatriya can't give up what he has shot. Do you agree with me? So now the king asks a question to Siddhartha. The king says that, listen to me Siddhartha, a Kshatriya, if he has shot something, then that will become of that Kshatriya, and a Kshatriya can't give up whatever he has shot. Do you agree with me? He asks a question to Siddhartha. ನೋಡ್ರಿ, ಇಲ್ಲಿ ಏನಾಗತ್ತಂದ್ರೆ ಸಿದ್ಧಾರ್ಥನಿಗೆ ರಾಜ ಒಂದು ಪ್ರಶ್ನೆ ಮಾಡ್ತಾನೆ. ಹಾಗಾದರೆ ಸಿದ್ಧಾರ್ಥ ನನ್ನ ಮಾತು ಕೇಳಿಲ್ಲೇ ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸಿದ್ಧಾರ್ಥ, ಒಂದು ಕ್ಷತ್ರಿಯ ಅವ ಏನಾದರೂ ಶೂಟ್ ಮಾಡಿದ ನಂತರ, ಅವ ಏನಾದರೂ ಬೇಟೆಯನ್ನು ಆಡಿದ್ನಂತಂದ್ರೆ, ಆ ಬೇಟೆ ಆಡಿರುವಂಥ ವಸ್ತು, ಪ್ರಾಣಿ ಪಕ್ಷಿ ಏನೇ ಆಗಲಿ, ಅದು ಯಾರಿಗೆ ಸೇರುತ್ತೆ, ಅದು
ಆ ಒಂದು ಕ್ಷತ್ರಿಯಗೆ ಸೇರುತ್ತೆ. ಕ್ಷತ್ರಿಯ ತಾನು ಬೇಟೆಯಾಡಿರುವುದನ್ನು ಯಾವತ್ತೂ ಯಾರಿಗೂ ಕೊಡೋದಿಲ್ಲ. ಇದನ್ನು ನೀನು ಒಪ್ತೀಯಾ ಅಂಥೇಳಿ ಆಗ ಆ ಸಿದ್ಧಾರ್ಥನಿಗೆ ರಾಜ ಕೇಳ್ತಾರೆ. ಅವಾಗ ಸಿದ್ಧಾರ್ಥ ಏನು ಉತ್ತರ ಕೊಡ್ತಾನೆ ನೋಡ್ರಿ. ಸಿದ್ಧಾರ್ಥ, ಎಸ್ ಐ ಡೂ ಸರ್, but a Kshatriya can't give up a suppliant either. This swan come to me for protection. I can't give it up, he says. No, Siddhartha, he says that, yes sir, I do. Yes, I agree with you that a Kshatriya can't give whatever he has shot. But what to do? But a Kshatriya can't give up a suppliant either. But a Kshatriya can't give up a one who comes in a humble protection. A Kshatriya, even he can't disown that. ನೋಡ್ರಿ, ಆಗ ಸಿದ್ಧಾರ್ಥನ ಉತ್ತರವನ್ನು ಕೊಡ್ತಾನೆ. ಹೌದು, ನೀವೇನು ಹೇಳಿರಲ್ಲ ಅದನ್ನು ನಾನು ಒಪ್ತೀನಿ. ಒಂದು ಕ್ಷತ್ರಿಯ ಅವ ಏನು ಬೇಟೆ ಆಡಿರ್ತಾನಲ್ಲ ಅದು ಬೇರೆಯವ್ರಿಗೆ ಕೊಡೋಕ್ಕಾಗೋದಿಲ್ಲ. ಆದರೆ ಅದೇ ಕ್ಷತ್ರಿಯ ಕಡೆ ಯಾರಾದರೂ ರಕ್ಷಣೆಗಾಗಿ ಬಂದಿದ್ರಂತಂದ್ರೆ ಆ ಕರುಣೆಯನ್ನು ಕ್ಷತ್ರಿಯ ತೋರಿಸಲೇಬೇಕಾಗಿರುತ್ತೆ. ಇದನ್ನು ಒಂದು ಸತ್ಯ ಅಂಥೇಳಿ ಸಿದ್ಧಾರ್ಥ ಹೇಳ್ತಾನೆ. This swan came to me for protection and I can't give it up, he says. See, now that Siddhartha, he says that this swan, it came to me for protection and it wants protection. That's why I have given it protection and now I can't give up this swan to Devadatta, he says. ನೋಡ್ರಿ, ಹಾಗಾಗಿ ಇಲ್ಲಿ ಸಿದ್ಧಾರ್ಥ ಏನು ಹೇಳ್ತಾನಂತಂದ್ರೆ ಒಂದು ಕ್ಷತ್ರಿಯ ಯಾರ ಅವನ ಹತ್ರ ಒಂದು ಪ್ರೊಟೆಕ್ಷನನ್ನು ಕೇಳಲಿಕ್ಕೆ, ರಕ್ಷಣೆಯನ್ನು ಕೇಳಲಿಕ್ಕೆ ಬಂದಿದ್ದಾರಲ್ಲ ಅವ್ರನ್ನ ರಕ್ಷಣೆ ಮಾಡೋದು ಸಹಿತ ಒಂದು ಕ್ಷತ್ರಿಯ ಧರ್ಮವಾಗಿದೆ. ಹಾಗಾಗಿ ಈ ಪಕ್ಷಿ, ಈ ಹಂಸ ನನ್ನ ಹತ್ರ ರಕ್ಷಣೆ ಕೇಳಲಿಕ್ಕೆ ಬಂದಿದೆ. ಹಾಗಾಗಿ ಈ ಪಕ್ಷಿಯ ರಕ್ಷಣೆಯನ್ನು ಮಾಡಿದ್ದೀನಿ. ಈಗ ನಾನು ಈ ಪಕ್ಷಿಯನ್ನು ಯಾರಿಗೂ ಕೊಡೋದಿಲ್ಲ, ದೇವದತ್ತನಿಗೂ ಸಹಿತ ನಾನು ಈ ಪಕ್ಷಿಯನ್ನು ಕೊಡೋದಿಲ್ಲ ಅಂಥೇಳಿ ಸಿದ್ಧಾರ್ಥ ಹೇಳ್ತಾನೆ. ಅವಾಗ ಏನಾಗುತ್ತೆ ನೋಡ್ರಿ. ದೇವದತ್ತ, Your Highness, this is injustice. I shot the swan, so it's mine. See, now what happens means, Devadatta says that, Your Highness, this is injustice. So, Devadatta says, my lord, my king, this is not justice. I shot that swan and it is mine, that belongs to me, Devadatta says. ನೋಡ್ರಿ, ದೇವದತ್ತ ಏನು ಹೇಳ್ತಾನಂತಂದ್ರೆ, ಇವನು ಏನು ಮಾತಾಡ್ತಾ ಇದ್ದಾನಲ್ಲ ಸಿದ್ಧಾರ್ಥ, ಇದೆಲ್ಲ ಅಸತ್ಯವಾಗಿದೆ, ಇದು ಅನೈತಿಕವಾಗಿದೆ. ಯಾಕಂತಂದ್ರೆ ಯಾರು ಆ ಪಕ್ಷಿಯ ಬೇಟೆಯನ್ನು ಆಡಿದ್ದಾರೆ, ಯಾರು ಆ ಪಕ್ಷಿಯನ್ನು ಶೂಟ್ ಮಾಡಿದ್ದಾರೆ, ಅವರಿಗೆ ಆ ಪಕ್ಷಿ ಸೇರಬೇಕು. ಹಾಗಾಗಿ ಆ ಪಕ್ಷಿ ನನ್ನದು ಅಂಥೇಳಿ ದೇವದತ್ತ ಹೇಳ್ತಾನೆ. ಅವಾಗ ಏನಾಗುತ್ತೆ ನೋಡ್ರಿ. ಕಿಂಗ್, ವೆಲ್ ಬಾಯ್ಸ್, ಐ ಆಮ್ ಪಜಲ್ಡ್. ಇಟ್ಸ್ ಅ ಸ್ಟ್ರೇಂಜ್ ಕೇಸ್. I don't know how to decide it to the chief minister. Can you help me? So now what happens means, the king, he says, well boys, I am puzzled. So the king says that, boys means here Devadatta and Siddhartha. He says that, boys, I am confused, I am puzzled. So I am in a dilemma. So who is right, who is wrong? I don't know, I don't have a clear perception, he says. And he says that it is a strange case. It is really very strange case. According to Devadatta, he is right, whereas according to Siddhartha, he is also right. What to do now? ನೋಡ್ರಿ, ಇಲ್ಲಿ ರಾಜ ಒಂದು ಗೊಂದಲದೊಳಗೆ ಬಂದುಬಿಡ್ತಾನೆ. ರಾಜ ಹೇಳ್ತಾರೆ, ನನಗೆ ಈ ನಿಮ್ಮ ಕೇಸ್ ಏನಿದೆಯಲ್ಲ ಇದು ಸ್ವಲ್ಪ ಪಜಲ್ಡ್ ಆಗಿದೆ, ಕನ್ಫ್ಯೂಸ್ ಆಗಿದೆ. ಯಾಕಂತಂದ್ರೆ ಇಬ್ಬರೂ ಸಹಿತ ಸರಿಯಾಗಿದ್ದೀವಿ. ದೇವದತ್ತ ಪ್ರಕಾರ ದೇವದತ್ತ ಸರಿ ಇದ್ದಾನೆ, ಸಿದ್ಧಾರ್ಥನ ಪ್ರಕಾರ ಸಿದ್ಧಾರ್ಥನ ಸರಿ ಇದ್ದಾನೆ. ಹಾಗಾದ್ರೆ ನಾನೇನು ಮಾಡಲಿ ಈಗ ಅನ್ನೋ ಒಂದು ವಿಚಾರ ಯಾರಿಗೆ ಬರುತ್ತೆ? ರಾಜನಿಗೆ ಬರುತ್ತೆ. ಅವಾಗ ರಾಜ ಏನು ಮಾಡ್ತಾನೆ ನೋಡ್ರಿ. I don't know how to decide it. So the king says that, I don't know how to give the decision. I don't know what is the right way, he says. ನೋಡ್ರಿ, ಅವಾಗ ರಾಜ ಹೇಳ್ತಾನೆ, ನನಗೆ ಗೊತ್ತಿಲ್ಲ ಇನ್ನು ಮುಂದೆ ಏನು ಮಾಡಬೇಕು, ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ, ಡಿಸೈಡ್ ಹೆಂಗೆ ಮಾಡಲಿ, ನಾನು ನಿರ್ಧಾರ ಹೇಗೆ ಮಾಡಲಿ, ನನಗೆ ಗೊತ್ತಾಗ್ತಾ ಇಲ್ಲ ಅಂಥೇಳಿ ರಾಜ ಹೇಳ್ತಾರೆ. ಅವಾಗ ಏನು ನೋಡ್ರಿ, ಟು ದ ಚೀಫ್ ಮಿನಿಸ್ಟರ್, ಕ್ಯಾನ್ ಯು ಹೆಲ್ಪ್ ಮೀ? ಸೊ ನಾವು the king asked help to the chief minister. Can you help me? Then what is the reply from chief minister? Let us see. ನೋಡ್ರಿ, ಆಗ ಚೀಫ್ ಮಿನಿಸ್ಟರ್ ಕಡೆ ನೋಡಿ ಹೇಳ್ತಾರೆ, ನಾನು ಗೊಂದಲದೊಳಗದೀನಿ ಚೀಫ್ ಮಿನಿಸ್ಟರ್, ಹಾಗಾದ್ರೆ ನೀ ನನಗೆ ಹೆಲ್ಪ್ ಮಾಡ್ತೀಯಾ ಅಂಥೇಳಿ ಕೇಳಿದಾಗ ಚೀಫ್ ಮಿನಿಸ್ಟರ್ ಏನು ಹೇಳ್ತಾರೆ ನೋಡ್ರಿ. ಚೀಫ್ ಮಿನಿಸ್ಟರ್, ಐ ವಿಲ್ ಟ್ರೈ ಯುವರ್ ಹೈನೆಸ್. ಸೊ ವಾಟ್ ಈಸ್ ದ ರಿಪ್ಲೈ ಆಫ್ ಚೀಫ್ ಮಿನಿಸ್ಟರ್? ಎಸ್, ಐ ವಿಲ್ ಟ್ರೈ ಇಟ್. ನೋಡ್ರಿ, ಅವಾಗ ಚೀಫ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂತಂದ್ರೆ, ಆಯಿತು ನಾನು ಟ್ರೈ ಮಾಡ್ತೀನಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಕಿಂಗ್, ವೆರಿ ವೆಲ್ ದೆನ್, ಪ್ಲೀಸ್ ಗೋ ಅಹೆಡ್.
So now the king says to the chief minister, then very good, you can go ahead, solve this problem. ನೋಡ್ರಿ ಆಗ ರಾಜ ಹೇಳ್ತಾನೆ, ಆಯ್ತಪ್ಪ ಸರಿ ಆಯ್ತು, ಇನ್ನು ನೀನು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡು, ನೀ ಏನು ಮಾಡ್ಬೇಕಂತದ್ದಿ ಅದನ್ನು ಮಾಡಿಲೆ ಅಂಥೇಳಿ ರಾಜ ಕೇಳ್ಕೊತಾನ. ಚೀಫ್ ಮಿನಿಸ್ಟರ್ ಪ್ರಿನ್ಸ್ ಸಿದ್ಧಾರ್ಥ ಆ್ಯಂಡ್ ಪ್ರಿನ್ಸ್ ದೇವದತ್ತ, ಪ್ಲೀಸ್ ಲಿಸನ್ ಟು ಮೀ. Prince Devadatta says that the swan is his because he had shot it, and Prince Siddhartha says that it is his because he saved its life. Am I right? He asked a question. See, now what is the work of Chief Minister? See, Chief Minister says that Prince Siddhartha and Prince Devadatta, please listen to me. So he is asking to pay attention to whom? Siddhartha and Devadatta, to pay attention to the chief minister. ನೋಡ್ರಿ ಈಗ ಚೀಫ್ ಮಿನಿಸ್ಟರ್ ಏನು ಹೇಳ್ತಾರಂತಂದ್ರೆ, ಹಾಗಾದ್ರೆ ಯುವರಾಜ ಸಿದ್ಧಾರ್ಥ ಮತ್ತು ದೇವದತ್ತ ನೀವಿಬ್ಬರು ನನ್ನ ಕಡೆ ಗಮನವನ್ನು ಕೊಡ್ರಿ ಅಂತ ಹೇಳ್ತಾರೆ. ಪ್ಲೀಸ್ ಲಿಸನ್ ಟು ಮೀ. ಪ್ರಿನ್ಸ್ ದೇವದತ್ತ ಸೇಸ್ ದಟ್ ದ ಸ್ವಾನ್ ಈಸ್ ಹೀಸ್ ಬಿಕಾಸ್ ಹಿ ಹ್ಯಾಡ್ ಶಾಟ್ ಇಟ್. ಸೊ ದಟ್ chief minister, he says that yes, listen to me carefully. So according to Prince Devadatta, the swan belongs to him because he had shot it. Am I right? He asked a question. ನೋಡ್ರಿ ಈಗ ಚೀಫ್ ಮಿನಿಸ್ಟರ್ ಏನು ಹೇಳ್ತಾರಂತಂದ್ರೆ, ಗಮನ ಕೊಟ್ಟು ನನಗೆ ಕೇಳ್ರಿ, ನನ್ನ ಮಾತನ್ನು ಕೇಳ್ರಿ ಅಂತ ಹೇಳ್ತಾರೆ. ಪ್ರಿನ್ಸ್ ದೇವದತ್ತನ ಪ್ರಕಾರ ಆ ಹಂಸ ದೇವದತ್ತನಿಗೆ ಸೇರ್ಬೇಕು. ಯಾಕಂತಂದ್ರೆ ದೇವದತ್ತ ಆ ಹಂಸನ್ನು ಶೂಟ್ ಮಾಡಿದ್ದಾನೆ, ಹಂಟನ್ನು ಮಾಡಿದ್ದಾರೆ. And Prince Siddhartha says that it is his because he saved its life. Am I right? So now the chief minister says that yes. Now according to Siddhartha, the swan belongs to him because he has saved its life. Am I right? Is it correct? The chief minister asked a question. ನೋಡ್ರಿ ಇಲ್ಲಿ ಸಿದ್ಧಾರ್ಥ ದೇವದತ್ತ ಹೇಳ್ತಾರೆ, ಹಾಗಾದ್ರೆ ಸಿದ್ಧಾರ್ಥ, ಇನ್ನು ಸಿದ್ಧಾರ್ಥನ ಪ್ರಕಾರ ಏನಿದೆ ಅಂತಂದ್ರೆ, ಅವ ಆ ಪಕ್ಷಿಯ ಜೀವವನ್ನು ರಕ್ಷಣೆ ಮಾಡಿದ್ದಾನೆ, ಅದರದ್ದು ಲೈಫನ್ನು ಸೇವ್ ಮಾಡಿದ್ದಾನೆ, ಹಾಗಾಗಿ ಆ ಪಕ್ಷಿ ಸಿದ್ಧಾರ್ಥನಿಗೆ ಸೇರಬೇಕು. ಇದು ಸರಿನಾ? ನಿಮ್ಮಿಬ್ರದ್ದು ಪಕ್ಷ ನಾನು ಕರೆಕ್ಟಾಗಿ ಹೇಳಿದ್ದೀನಿ, ಗಮನ ಕೊಟ್ಟು ಕೇಳ್ರಿ ಅಂಥೇಳಿ ಆ ಚೀಫ್ ಮಿನಿಸ್ಟರ್ ಹೇಳ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ, Siddhartha and Devadatta, yes, you are right. See, both Siddhartha and Devadatta, they say that yes, whatever you say, it is right. ನೋಡ್ರಿ ಅವಾಗಿಬ್ರು ಸಿದ್ಧಾರ್ಥ ಮತ್ತು ದೇವದತ್ತ ಈ ಮಾತುಗಳನ್ನು ಕೇಳಿ, ಹೌದೌದು ನೀವೇನು ಹೇಳಿದ್ರಲ್ಲ ಇದು ಸರಿಯಾಗಿದೆ, ಕರೆಕ್ಟ್ ಇದೆ ಅಂಥೇಳಿ ಹೇಳ್ತಾರೆ. ಚೀಫ್ ಮಿನಿಸ್ಟರ್, ಗುಡ್. ನಾವು ಪ್ರಿನ್ಸ್ ಸಿದ್ಧಾರ್ಥ, ಪ್ಲೀಸ್ ಪುಟ್ ದ ಸ್ವಾನ್ ಆನ್ ದಿಸ್ ಸ್ಟೂಲ್. See, now what happens means the chief minister calls Siddhartha. Good. Now Prince Siddhartha, please put the swan on this stool. So now the chief minister asked Siddhartha to keep that swan on the stool. ನೋಡ್ರಿ ಈಗ ಆಯಿತು, ನನ್ನ ಮಾತನ್ನು ಒಪ್ಪಿದ್ದೀರಾ? ಹಾಗಾದರೆ ಸಿದ್ಧಾರ್ಥ ನೀ ಏನು ಮಾಡ, ನಿನ್ನ ಕೈಯಲ್ಲಿರುವಂಥ ಆ ಪಕ್ಷಿಯನ್ನು, ಆ ಸ್ವ್ಯಾನನ್ನು, ಹಂಸವನ್ನು ಈ ಸ್ಟೂಲ್ ಮೇಲೆ ಇಡು ಅಂಥೇಳಿ ಕೇಳ್ಕೊತಾರ. Siddhartha puts the swan on the stool and goes back to his place. The swan is frightened and keeps looking at Siddhartha. So now what happens? Siddhartha puts the swan on the stool and goes back to the place. So now according to the chief minister's order that Siddhartha, he put the swan on the stool and he goes back to his place. ಇನ್ನು ಚೀಫ್ ಮಿನಿಸ್ಟರ್ ಮಾತನ್ನು ಕೇಳಿ ಸಿದ್ಧಾರ್ಥ ಏನು ಮಾಡ್ತಾನಂತಂದ್ರೆ, ಸ್ಟೂಲ್ ಮೇಲೆ ಆ ಪಕ್ಷಿ ಸ್ವಾನನ್ನು ಇಡ್ತಾನೆ, ಇಟ್ಟು ತನ್ನ ಜಾಗಕ್ಕೆ ಹೊಳ್ಳಿ ಹೋಗ್ತಾನೆ. The swan is frightened and keeps looking at Siddhartha. See, now the swan is in fear. It is frightened and it keeps looking at Siddhartha. ಇಲ್ಲಿ ಏನಾಗುತ್ತಂದ್ರೆ, ಆ ಹಂಸವನ್ನು ಇಟ್ಟಿದ ನಂತರ ಆ ಹಂಸ ಹೆದರ್ಕೊಂತ ಸಿದ್ಧಾರ್ಥನ ಕಡೆ ನೋಡ್ತಾ ಇರುತ್ತೆ. ಚೀಫ್ ಮಿನಿಸ್ಟರ್, ಪ್ರಿನ್ಸ್ ದೇವದತ್ತ, please come forward and ask Swan to come to you. So now the chief minister, so he calls Devadatta. Prince Devadatta, please come forward and ask the Swan to come to you, because the complaint is given by whom? Devadatta only. So the first chance is given to Devadatta. Chief minister calls Devadatta and he asks Devadatta to call the Swan to come forward. ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ, ಚೀಫ್ ಮಿನಿಸ್ಟರ್ ಏನು ಹೇಳ್ತಾರಂತಂದ್ರೆ, ಹಾಗಾದ್ರೆ ದೇವದತ್ತ ನೀನು ಮುಂದೆ ಬಂದು ಈ ಪಕ್ಷಿಯನ್ನು ನಿನ್ನ ಹತ್ರ ಕರಿ ನೀನು ಅಂಥೇಳಿ ಹೇಳ್ತಾರೆ. ದೇವದತ್ತ ಕಮಿಂಗ್ ಫಾರ್ವರ್ಡ್, ಕಮ್ ಟು ಮೀ, ಓ ಸ್ವಾನ್, ಕಮ್ ಕಮ್ ಕಮ್. The swan trembles and cries with fear. So now what happens means, the swan, so when Devadatta came forward and he called, so in his tone we can see that, so he had some kind of arrogance. So he had a ego,
how he called, the manner he calls, come to me, come, the swan, come to me, he asked. Just by the words of that Devadatta, that swan, it started to fear and tremble and it cries. ನೋಡ್ರಿ ಏನಾಗತ್ತಂದ್ರೆ ದೇವದತ್ತನ ಕರೀಲಿಕ್ಕೆ ಹೇಳಿದಾಗ ದೇವದತ್ತ ಮುಂದ್ಗಡೆ ಹೋಗಿ ಆ ಪಕ್ಷಿಯನ್ನು ಕರೀತಾರೆ. ಯಾವ ರೀತಿ ಆ ಪಕ್ಷಿಯನ್ನು ಕರೀತಾರೆ ಅಂತಂದ್ರೆ ಅವ್ರ ಮಾತಿನಲ್ಲೇ ನಾವು ನೋಡ್ಬೋದು ಆ ದೇವದತ್ತ ಪ್ರೀತಿಯಿಂದ ಕರೀತಾ ಇದ್ದಾರೆ, ಇಲ್ಲದಿದ್ದರೆ ಅಹಂಕಾರದೊಳಗೆ ಕರೀತಾ ಇದ್ದಾರೆ ಅನ್ನೋದನ್ನು ನಮ್ಗೆ ಗೊತ್ತಾಗುತ್ತೆ. ದೇವದತ್ತ ಯಾವ ರೀತಿ ಕರೀತಾರೆ ಅಂತಂದ್ರೆ, ಏ ಪಕ್ಷಿ ಬಾಯ್ಲೆ, ಬಾ ಬಾ ಅಂಥೇಳಿ ಈ ರೀತಿ ಕರೀತಾರೆ. ಇನ್ನು ಈ ರೀತಿ ಕರೆದಾಗ ಆ ಪಕ್ಷಿ ದೇವದತ್ತನ ನೋಡಿ ಹೆದರಿ ಅದು ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹೆದರಿ ಅತ್ತಾಗಿತ್ತಂಗೆ ನೋಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಚೀಫ್ ಮಿನಿಸ್ಟರ್, that will do, Prince Devadatta. Now it's your turn to call the swan, Prince Siddhartha. Devadatta goes back and Siddhartha comes forward. So now what happens here? Chief Minister, that will do, Prince Devadatta. So Chief Minister saw that how that Devadatta is calling, and that's why the Chief Minister says that yes, that will do. Now you go from here. That will come, you move from here, Prince Devadatta, he said. ನೋಡ್ರಿ ಯಾವ ರೀತಿ ಆ ದೇವದತ್ತ ಪಕ್ಷಿಯನ್ನು ಕರೀತಾ ಇತ್ತು ಅದನ್ನು ನೋಡಿ ಈಗ ಆ ಚೀಫ್ ಮಿನಿಸ್ಟರ್ ಗೊತ್ತಾಗಿದೆ ಯಾವ ರೀತಿ ದೇವದತ್ತನ ಬಿಹೇವಿಯರ್ ಇದೆ ಅಂಥೇಳಿ. ಹಾಗಾಗಿ ಇನ್ನು ಇಲ್ಲಿಂದ ಹೋಗ್ಬಿಡ್ರಿ, ಅದು ತನ್ನಷ್ಟಕ್ಕೆ ತಾನೇ ಬರುತ್ತೆ, ಅದು ಬರಾಕ ಪ್ರಯತ್ನ ಪಡುತ್ತೆ, ಸರಿರಿ ಇಲ್ಲಿಂತ್ರ ಅಂಥೇಳಿ ಚೀಫ್ ಮಿನಿಸ್ಟರ್ ದೇವದತ್ತನಿಗೆ ಹಿಂಸರಿಸ್ತಾನ. ಸರಿಸಿ ಏನಾಗುತ್ತೆ ನೋಡ್ರಿ. ನಾವ್ ಇಟ್ಸ್ ಯೋರ್ ಟರ್ನ್ ಟು ಕಾಲ್ ದ ಸ್ವಾನ್, ಪ್ರಿನ್ಸ್ ಸಿದ್ಧಾರ್ಥ. So the chief minister says that yes, now come forward Siddhartha, it is your turn to call the bird. ನೋಡ್ರಿ ಈಗ ಸಿದ್ಧಾರ್ಥನಿಗೆ ಕರೀತಾರೆ ಚೀಫ್ ಮಿನಿಸ್ಟರ್. ದೇವದತ್ತನಿಗೆ ಹಿಂಸರಿಸಿ ಸಿದ್ಧಾರ್ಥನ ಕರೀತಾರೆ. ಸಿದ್ಧಾರ್ಥ, ಈಗ ನಿಂದು ಸಮಯ ಬಂದಿದೆ, ನಿನ್ನ ಟರ್ನ್ ಇದೆ, ನೀನು ಆ ಪಕ್ಷಿಯನ್ನು ಕರಿ ಅಂಥೇಳಿ ಹೇಳ್ತಾರೆ. ದೇವದತ್ತ ಗೋಸ್ ಬ್ಯಾಕ್ ಆ್ಯಂಡ್ ಸಿದ್ಧಾರ್ಥ ಕಮ್ಸ್ ಫಾರ್ವರ್ಡ್. And now Devadatta moves back and Siddhartha comes forward. ನೋಡ್ರಿ ದೇವದತ್ತ ಹಿಂದೆ ಸರಿತಾರೆ, ಸಿದ್ಧಾರ್ಥ ಮುಂದೆ ಬರ್ತಾರೆ ಪಕ್ಷಿಯನ್ನು ಕರೀಲಿಕ್ಕೆ. ಅವಾಗ ಏನಾಗುತ್ತೆ ನೋಡ್ರಿ. ಸಿದ್ಧಾರ್ಥ ಗೋಯಿಂಗ್ ನಿಯರ್ ದ ಸ್ವಾನ್, ಡಿಯರ್ ಸ್ವಾನ್, ಡೋಂಟ್ ಬಿ ಅಫ್ರೇಡ್, ಐ ಹ್ಯಾವ್ ಕಮ್ ಟು ಯು, ಕಮ್ ಆ್ಯಂಡ್ ಸಿಟ್ ಆನ್ ಮೈ ಆರ್ಮ್ಸ್. ದ ಸ್ವಾನ್ ಅಟ್ ಒನ್ಸ್ ಫ್ಲೈಸ್ ಆನ್ ಟು ಸಿದ್ಧಾರ್ಥಾಸ್ ಆರ್ಮ್ಸ್. ಸೊ ಸಿದ್ಧಾರ್ಥ ಗೋಯಿಂಗ್ ನಿಯರ್ ದ ಸ್ವಾನ್, ಡಿಯರ್ ಸ್ವಾನ್, ಡೋಂಟ್ ಬಿ ಅಫ್ರೇಡ್. ಸಿ Siddhartha moves towards the swan and how politely he calls that bird. See, very politely he says, dear swan, don't be afraid, I have come to you, come and sit on my arms. So with these polite words that swan came. So we have seen the change of voice, the change of tone, the change of manner in language of Devadatta and Siddhartha. In arrogance, Devadatta called, so come in, come to me, come. Whereas that Siddhartha, he says that dear swan, please come to me, dear swan, don't be afraid. So by hearing these polite words, that swan came to Siddhartha. So Siddhartha called that bird and Siddhartha asked that bird to sit on his arms. The swan at once flies onto the Siddhartha's arms. So just by one call, so suddenly that swan flies onto the arms of Siddhartha. ನೋಡ್ರಿ ಪ್ರೀತಿಯಿಂದ ಕರುಣೆಯಿಂದ ಕರೆದಾಗ ಸಿದ್ಧಾರ್ಥ ಸ್ವಾನಿಗೆ ಹೇಳುತ್ತೆ ಏನಂತಂದ್ರೆ, ಸಿದ್ಧಾರ್ಥ ಏನು ಹೇಳ್ತಾನಂತಂದ್ರೆ ಆ ಹಂಸಿಗೆ ಹೆದರ್ಲಿಕ್ಕೆ ಹೋಗಬೇಡ ಪ್ರೀತಿಯ ಸ್ವಾನ್, ನೀನು ನನ್ನ ಹತ್ರ ಬಾ, ಹೆದರ್ಲಿಕ್ಕೆ ಹೋಗಬೇಡ, ನಾನು ನಿನ್ನ ಕಡೆ ಇದ್ದೀನಿ, ನೀ ಬಂದು ನನ್ನ ಆರ್ಮ್ಸ್ ಮೇಲೆ ಕೂಡು ಅಂಥೇಳಿ ಕೇಳಿದಾಗ ಆ ಒಂದು ಸಿದ್ಧಾರ್ಥನ ಪ್ರೀತಿಯ ಮಾತುಗಳನ್ನು ಕೇಳಿ ಆ ಪಕ್ಷಿ ತಕ್ಷಣವೇ ಹಾರಿ ಸಿದ್ಧಾರ್ಥನ ಆರ್ಮ್ಸ್ ಮೇಲೆ ಕೂತ್ಕೊಳ್ಳುತ್ತೆ. ಯಾಕಂತಂದರೆ ನಾವು ಮಾತನಾಡೋದೊಳಗೆ ನೋಡ್ಬೋದು, ಸಣ್ಣ ಮಕ್ಕಳು ಇರ್ತಾರೆ, ಅವರು ಯಾರು ಸಿಟ್ಟಿಲಿಂದ್ರೆ ಜೋರಾಗಿ ವಾಯ್ಸ್ ಮಾಡಿ ಕರೀತಾರೆ ಅವ್ರ ಕಡೆ ಹೋಗೋದಿಲ್ಲ ಅವರು. ಅದೇ ಸ್ವಲ್ಪ ಪೊಲೈಟ್ ಮ್ಯಾನರ್ ಒಳಗೆ ಕರೆದ್ರಂದ್ರೆ ಜಲ್ದಿನ ಹೋಗ್ತಾವೆ ಮಕ್ಕಳು. ಅದೇ ರೀತಿ ಇಲ್ಲಿ ಆ ಹಂಸ ಏನಿದೆಯಲ್ಲ, ಸ್ವ್ಯಾನ್ ಏನಿದೆಯಲ್ಲ, ಅದಕ್ಕೂ ಗೊತ್ತಿದೆ ದೇವದತ್ತ ಯಾವ ರೀತಿ ಇದ್ದಾನೆ, ಸಿದ್ಧಾರ್ಥ ಯಾವ ರೀತಿ ಇದ್ದಾನೆ ಅಂಥೇಳಿ. ಸೊ ದೇವದತ್ತ ಆ್ಯರೋಗೆನ್ಸ್ ಒಳಗೆ, ಸಿಟ್ಟಿನೊಳಗೆ, ಅಹಂಕಾರದೊಳಗೆ ಕರೆದಾಗ ಆ ಪಕ್ಷಿ ಹೋಗೋದಿಲ್ಲ. ಅದೇ ಒಂದು ಪ್ರೀತಿಯಲ್ಲಿ ಕರೆದಿರುವಂಥ ಸಿದ್ಧಾರ್ಥನ ಕಡೆ ಆ ಪಕ್ಷಿ ತಕ್ಷಣವೇ ಹಾರಿ ಹೋಗುತ್ತೆ. ಚೀಫ್ ಮಿನಿಸ್ಟರ್ to the king, your highness, the swan has decided the case. So now the chief minister says that your lord, my highness king, the swan, so it has decided the case. Here the case comes to an end, he says. ನೋಡ್ರಿ
ಈಗ ಚೀಫ್ ಮಿನಿಸ್ಟರ್ ರಾಜನಿಗೆ ಹೇಳ್ತಾರೆ ಏನಂತಂದ್ರೆ, ಮಹಾರಾಜರೇ, ಆ ಪಕ್ಷಿ ತನ್ನ ಗುರು ಯಾರು, ತನ್ನ ಓನರ್ ಯಾರು ಅಂಥೇಳಿ ತನ್ನಷ್ಟಕ್ಕೆ ತಾನೇ ಡಿಸೈಡ್ ಮಾಡಿದೆ, ಈ ಕೇಸ್ ಇಲ್ಲೇ ಕ್ಲೋಸ್ ಆಗುತ್ತೆ ಅಂಥೇಳಿ ಚೀಫ್ ಮಿನಿಸ್ಟರ್ ಹೇಳ್ತಾನೆ. ಕಿಂಗ್, ಇಟ್ ಹ್ಯಾಸ್ ಇಂಡೀಡ್ ಆ್ಯಂಡ್ ವಿ ಅಕ್ಸೆಪ್ಟ್ ದ ಡಿಸಿಷನ್. ದ ಸ್ವಾನ್ ಬಿಲಾಂಗ್ಸ್ ಟು ಪ್ರಿನ್ಸ್ ಸಿದ್ಧಾರ್ಥ. ಆಲ್ ಲಾಂಗ್ ಲಿವ್ ಪ್ರಿನ್ಸ್ ಸಿದ್ಧಾರ್ಥ. ಸಿ, now what happens means, the king, it has decided indeed and we accept the decision. So the king says yes, all right. So the bird has decided its owner and we accept that decision taken by the bird. ನೋಡ್ರಿ, ರಾಜ ಹೇಳ್ತಾನೆ, ಹೌದು ಗೊತ್ತಾಯ್ತು, ಈಗ ಆ ಪಕ್ಷಿ ಯಾರಿಗೆ ತನ್ನ ಓನರ್ ಆಗಿ ಒಡೆಯನಾಗಿ ಆರಿಸಿದೆ ಅಂಥೇಳಿ ನಾವು ಆ ಪಕ್ಷಿಯ ನಿರ್ಧಾರವನ್ನು ಸ್ವೀಕರಿಸ್ತೀವಿ ಅಂಥೇಳಿ ರಾಜ ಹೇಳ್ತಾನೆ. ದ ಸ್ವಾನ್ ಬಿಲಾಂಗ್ಸ್ ಟು ದ ಪ್ರಿನ್ಸ್ ಸಿದ್ಧಾರ್ಥ. So the king says that yes, now the swan belongs to the prince Siddhartha. ಆಗ ರಾಜ ಹೇಳ್ತಾನೆ, ಈ ಪಕ್ಷಿ ಯಾರಿಗೆ ಸೇರುತ್ತದೆ, ಸಿದ್ಧಾರ್ಥನಿಗೆ ಸೇರುತ್ತೆ ಅಂಥೇಳಿ ರಾಜ ಹೇಳ್ತಾನೆ. ಅವಾಗ ಎಲ್ಲರೂ ಲಾಂಗ್ ಲೀವ್ ಪ್ರಿನ್ಸ್ ಸಿದ್ಧಾರ್ಥ. ಸೊ ದೆನ್ ಎವ್ರಿ ಒನ್ ದೇ ಸ್ಟಾರ್ಟೆಡ್ ಟು ಸೇ ಆ್ಯಸ್ ಲಾಂಗ್ ಲೀವ್ ಪ್ರಿನ್ಸ್ ಸಿದ್ಧಾರ್ಥ. ನೋಡ್ರಿ, ಅವಾಗ ಎಲ್ಲರೂ ಆಸ್ಥಾನದೊಳಗಿರುವಂಥ ಮಂತ್ರಿ ಮಂಡಳಗಳು ಏನಿದ್ದಾರಲ್ಲ ಅವರೆಲ್ಲರೂ ಸಹಿತ ಆ ಸಿದ್ಧಾರ್ಥನಿಗೆ ಹೇಳ್ತಾರೆ, ಸಿದ್ಧಾರ್ಥನಿಗೆ ಜಯವಾಗಲಿ ಅಂಥೇಳಿ ಹೇಳ್ತಾರೆ. ಸೊ ಈ ರೀತಿ ನಾವು ನೋಡಿದ್ವಿ. ಏನಂತಂದರೆ, ಈ ಒಂದು ಪಾಠದ ಮೇಲೆ ಒಂದು ಪ್ರಶ್ನೆ ಇತ್ತು, ಪಕ್ಷಿ ಯಾರಿಗೆ ಸೇರಬೇಕು, ಒಂದು ಪ್ರಾಣಿ ಆಗಲಿ ಒಂದು ಪಕ್ಷಿ ಆಗಲಿ ಯಾರಿಗೆ ಸೇರಬೇಕು, ಅವನ ನಿಜವಾಗಿರುವಂಥ ಒಡೆಯ ಯಾರು, ಯಾರು ಅವನನ್ನು ಆ ಪಕ್ಷಿಯ ಪ್ರಾಣಿಯನ್ನು ಬೇಟೆಯಾಡಿದವನು, ಇಲ್ಲದಿದ್ದರೆ ಆ ಪ್ರಾಣಿ ಪಕ್ಷಿಯನ್ನು ತನ್ನ ಹತ್ರ ನೋಡ್ಕೊಂಡವನು ಅಥವಾ ಅದರದ್ದು ಜೀವವನ್ನು ಉಳಿಸಿದವನು. ಹಾಗಾಗಿ ಅದರ ಉತ್ತರ ನಮಗೇನು ಸಿಕ್ತು ಇಲ್ಲೇ ಸಿದ್ಧಾರ್ಥನ ಒಂದು ರೂಪದೊಳಗೆ, ಯಾರು ಆ ಪ್ರಾಣಿ ಅಥವಾ ಪಕ್ಷಿಯ ಜೀವವನ್ನು ಉಳಿಸಿದಾನೆ ಅವನೇ ಆ ಒಂದು ಪ್ರಾಣಿ ಅಥವಾ ಪಕ್ಷಿಯ ರಿಯಲ್ ಒಡೆಯನಾಗಿದ್ದಾನೆ, ನಿಜವಾಗಿರುವಂಥ ಓನರ್ ಆಗಿದ್ದಾನೆ ಅಂಥೇಳಿ ನಮಗಿಲ್ಲಿ ತಿಳಿದು ಬಂತು. ಸೊ ದ ಕ್ವೆಶನ್ ವಿಚ್ ವಾಸ್ ದೇರ್ ಇನ್ ದಿಸ್ ಲೆಸನ್ at the starting of this lesson, that who owns the bird or a animal, the one who hunts or the one who looks after it. By understanding this lesson we come to know that yes, the bird, the swan, the animal, it belongs to the one who looks after it, the one who protects it, the one who saves its life. I hope you all understood the lesson. Thank you.